ಅಮೆರಿಕದ ಡೆಲ್ಟಾ ವಿಮಾನಯಾನ ಸಂಸ್ಥೆಯ ವಿಮಾನದಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಟೇಕ್ ಆಫ್ ಆದ ಕೂಡಲೇ ವಿಮಾನದ ಎಂಜಿನ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಬೋಯಿಂಗ್ 767 ವಿಮಾನದ ಎಂಜಿನ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಲಾಸ್ ಏಂಜಲೀಸ್ ವಿಮಾನ ನಿಲ್ದಾಣದಿಂದ ಹೊರಟಿದ್ದಂತಹ ವಿಮಾನ ಇದು. ಅಟ್ಲಾಂಟಾಗೆ ಹೊರಟಿದ್ದಂತಹ ವಿಮಾನದ ಎಂಜಿನ್ಗೆ ಬೆಂಕಿ ಕಾಣಿಸಿಕೊಂಡಿದೆ. ಕೂಡಲೇ ವಿಮಾನವನ್ನ ರನ್ವೇಗೆ ವಾಪಸ್ ತೆಗೆದುಕೊಂಡು ಬಂದಿದ್ದಾರೆ ಪೈಲಟ್. ವಿಮಾನದ ಎಡಭಾಗದ ಎಂಜಿನ್ಗೆ ಹೊತ್ಕೊಂಡಿದ್ದಂತಹ ವಿಮಾನಕ್ಕೆ ಬೆಂಕಿ ಹೊತ್ಕೊಂಡ ವಿಡಿಯೋ ಕೂಡ ವೈರಲ್ ಆಗಿದೆ. ಇದೀಗ ವಿಮಾನದಲ್ಲಿ ಇದ್ದಂತಹ ಎಲ್ಲ ಪ್ರಯಾಣಿಕರು ಮತ್ತು ಸಿಬ್ಬಂದಿಗಳು ಸುರಕ್ಷಿತವಾಗಿದ್ದಾರೆ, ಸೇಫ್ ಆಗಿದ್ದಾರೆ. ದೃಶ್ಯಾವಳಿಗಳಲ್ಲೂ ಕೂಡ ಕಾಣಿಸ್ತಾ ಇದೆ, ನೀವು ಕೂಡ ನೋಡ್ತಾ ಇದ್ದೀರಿ ಯಾವ ರೀತಿಯಾಗಿ ಎಂಜಿನ್ಗೆ ಬೆಂಕಿ ಹೊತ್ಕೊಂಡಿದೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಿ. ವಿಮಾನದ ಎಡಭಾಗದ ಎಂಜಿನ್ನಲ್ಲಿ ಬೆಂಕಿ ಕಾಣಿಸ್ಕೊಂಡಿದೆ. ಅಟ್ಲಾಂಟಾಗೆ ತೆರಳಬೇಕಾಗಿದ್ದಂತಹ ವಿಮಾನ ಇದು. ಸದ್ಯಕ್ಕೆ ಖುಷಿ ವಿಚಾರ ಏನಪ್ಪಾ ಅಂತಂದ್ರೆ ಎಲ್ಲ ಪ್ರಯಾಣಿಕರು ಮತ್ತು ಸಿಬ್ಬಂದಿಗಳು ಸೇಫ್ ಆಗಿದ್ದಾರೆ. ಯಾರಿಗೂ ಯಾವುದೇ ರೀತಿಯಾದಂತಹ ತೊಂದರೆಗಳಾಗಿಲ್ಲ. ಎಲ್ಲರೂ ಕೂಡ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ನೋಡಿ, ಎಲ್ಲ ಪರೀಕ್ಷೆಯನ್ನ ಕೂಡ ಮಾಡಿಕೊಂಡ್ರೂ ಕೂಡ ಈ ರೀತಿಯಾದಂತಹ ಪ್ರಕರಣಗಳು ಪದೇ ಪದೇ ಮರುಕಳಿಸ್ತಾ ಇರೋದು ಒಂದು ಕಡೆ ಆತಂಕಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಯಾಕೆ ಈ ರೀತಿಯಾಗಿ ಆಗ್ತಾ ಇದೆ? ಪರೀಕ್ಷೆಗಳಾಗಿರುತ್ತೆ, ಪರೀಕ್ಷೆಗಳೆಲ್ಲವೂ ಮುಗಿದ ಮೇಲೆ ತಾನೇ ಟೇಕ್ ಆಫ್ ಆಗೋದು. ಆದರೂ ಕೂಡ ಈ ರೀತಿಯಾಗಿ ಎಂಜಿನ್ ಫೇಲ್ ಆಗ್ತಾ ಇರುವಂತಹ ಘಟನೆಗಳಾಗ್ತಾ ಇದೆ. ಇದೀಗ ಎಡಭಾಗದ ಎಂಜಿನ್ ಫೇಲ್ವರ್ ಆಗಿ ಅಂದರೆ ಬೆಂಕಿ ಕಾಣಿಸ್ಕೊಂಡು ಹೊತ್ತಿ ಉರಿತಾ ಇರುವಂತಹ ದೃಶ್ಯವನ್ನ ಗಮನಿಸ್ತಾ ಇದ್ದೀವಿ.